ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಇನ್ವಿಸಿಬಲ್ ಕನ್ನಡತಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದು ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸೋಕೆ ಆಶಿಸ್ತೇನೆ. ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಸಚ್ಚಿದಾನಂದ ಸತ್ಯನಾರಾಯಣ. ಅರೆ, ಇದೇನಿದು ಹನುಮಾನ್ ಚಾಲಿಸ ಅರ್ಥ ಹೇಳ್ತೀನಿ ಅಂತ ಇದೇನೋ ಹೇಳ್ತಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ನೀವು ಈ ಸಾಲನ್ನ ಕೇಳಿಲ್ವೇ? ರಾಮನಾಮ ಹಾಡಿರು ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಹೌದು, ಯಾರು ಪ್ರಭು ಶ್ರೀರಾಮಚಂದ್ರನನ್ನು ಸ್ಮರಿಸ್ತಾ ಇರ್ತಾರೋ, ಗುಣಗಾನ ಮಾಡ್ತಾರೋ ಅವರು ತಂದೆ ಹನುಮಂತನಿಗೆ ಬಹಳ ಪ್ರೀತಿಪಾತ್ರರಾಗ್ತಾರೆ. ಆದ್ದರಿಂದ ಪ್ರಾರಂಭದಲ್ಲಿ ಪ್ರಭು ಶ್ರೀರಾಮನನ್ನು ಸ್ಮರಿಸುತ್ತಾ ಹನುಮಾನ್ ಚಾಲೀಸದಲ್ಲಿ ಕೆಲವೊಂದು ಸಾಲುಗಳನ್ನು ಆಯ್ದು ಅದರ ಅರ್ಥವನ್ನು ನಿಮ್ಮ ಮುಂದಿಡುವಂತಹ ನನ್ನ ಪ್ರಯತ್ನ. ಭೂತ ಪಿಶಾಚ ನಿಕಟ ನಹಿಯಾವೈ ಮಹಾವೀರ ಜಬನಾಮ ಸುನಾವೈ. ಮಹಾವೀರನಾದ ನಿನ್ನ ಹೆಸರನ್ನು ಯಾರಾದರೂ ಜಪಿಸಿದ್ದನ್ನು ಕೇಳಿದೊಡನೆಯೇ ಭೂತ ಪಿಶಾಚಿಗಳು ಹತ್ತಿರ ಕೂಡ ಸುಳಿಯುವುದಿಲ್ಲ. ನಾಸೈ ರೋಗ ಹರೈಸಬ ಪೀರ ಜಪತ ನಿರಂತರ ಹನುಮತ ವೀರ. ಹೇ ವೀರ ಹನುಮಾನ್, ನಿನ್ನ ನಾಮವನ್ನು ಸತತವಾಗಿ ಜಪಿಸಿದರೆ ಇರುವ ಎಲ್ಲ ರೋಗಗಳು ನಾಶವಾಗುತ್ತದೆ ಮತ್ತು ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ. ಸಂಕಟ ಸೇ ಹನುಮಾನ್ ಚುಡಾವೈ ಮನ ಕ್ರಮ ವಚನ ಧ್ಯಾನ ಜೋಲಾವೈ. ಯಾರು ಆಲೋಚನೆ ಮಾಡುವಾಗಲೂ ಮಾತನಾಡುವಾಗಲೂ ಕೆಲಸ ಮಾಡುವಾಗಲೂ ಅವನನ್ನೇ ಧ್ಯಾನಿಸುತ್ತಿರುತ್ತಾರೋ ಅಂತಹವರ ಎಲ್ಲ ಸಂಕಟಗಳನ್ನು ಹನುಮಂತನು ದೂರ ಮಾಡುತ್ತಾನೆ. ಸಬ ಪರ ರಾಮ ತಪಸ್ವಿ ರಾಜ ದಿನಕ್ಕೆ ಕಾಜ ಸಕಲ ತುಮ ಸಾಜ. ಶ್ರೀರಾಮಚಂದ್ರನು ತನ್ನ ಮೇಲೆ ಧ್ಯಾನ ಮಾಡುವ ತಪಸ್ವಿಗಳ ಬಯಕೆಯನ್ನು ಪೂರ್ತಿ ಮಾಡುವ ಪ್ರಭು ಆಗಿದ್ದಾನೆ. ಅಂತಹ ಪ್ರಭುವಿನ ಎಲ್ಲ ಕಾರ್ಯಗಳನ್ನು ನೀನು ಪೂರ್ಣಗೊಳಿಸಿದ್ದೀಯೆ. ಔರ ಮನೋರಥ ಜೋ ಕೋಯಿ ಲಾವೈ ಸೋಯಿ ಅಮಿತ ಜೀವನ ಫಲ ಪಾವೈ. ಭಕ್ತರು ಯಾವುದೇ ಮನೋರಥಗಳನ್ನು ಹೊಂದಿರಲಿ, ಕಡೆಗೆ ಅವರೆಲ್ಲರೂ ಭಗವತ್ ಸಾಕ್ಷಾತ್ಕಾರದ ಮೂಲಕ ಉತ್ತಮ ಫಲವನ್ನೇ ಪಡೆಯುತ್ತಾರೆ. ಚಾರೋ ಯುಗ ಪರಿತಾಪ ತುಮ್ಹಾರ ಹೈ ಪ್ರಸಿದ್ಧ ಜಗದ ಉಜ್ಜಿಯಾರ. ನಿನ್ನ ಕೀರ್ತಿಯು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಗಳೆಂಬ 4 ಯುಗಗಳಲ್ಲಿ ನೆಲೆ ನಿಂತಿದೆ ಹಾಗೂ ನಿನ್ನ ಕೀರ್ತಿಯು ಇಡೀ ಪ್ರಪಂಚದಾದ್ಯಂತ ಹರಡಿದೆ. ಸಾಧು ಸಂತಕೆ ತುಮರ ಕವಾರೆ ಅಸುರ ನಿಕಂದನ ರಾಮ ದುಲಾರೆ. ನೀನು ರಾಮಚಂದ್ರನಿಗೆ ಬಹಳ ಪ್ರಿಯವಾದವನು, ಸಾಧು ಸಂತರನ್ನು ಕಾಪಾಡುವವನು ಮತ್ತು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವವನು. ಅಷ್ಟ ಸಿದ್ಧಿನವ ನಿಧಿಕೆ ದಾತ ಅಸವರ ದೀನ ಜಾನಕಿ ಮಾತಾ. ಸೀತಾ ಮಾತೆಯು ನಿನಗೆ ಒಂದು ವರವನ್ನು ನೀಡಿದ್ದಾಳೆ. ಅದರಂತೆ ನೀನು ನಿನ್ನ ಭಕ್ತರಿಗೆ ಅಷ್ಟಸಿದ್ಧಿಗಳನ್ನು 9 ವಿಧದ ನಿಧಿಗಳನ್ನು ದಯಪಾಲಿಸಬಲ್ಲೆ. ರಾಮ ರಸಾಯನ ತುಮರೇ ಪಾಸ ಸದಾ ರಹೋ ರಘುಪತಿ ಕೇ ದಾಸ. ರಾಮನಾಮ ರಸಾಯನವೆಂಬ ಸಿದ್ಧೌಷಧವು ನಿನ್ನ ಬಳಿ ಯಾವಾಗಲೂ ಇರುವುದು. ಅಂತಹ ರಘುಪತಿಯ ದಾಸನಾಗಿ ನೀನು ಕೂಡ ಸದಾ ಇರುವೆ. ಅವನ ತನೆಯ ಸಂಕಟ ಹರಣ ಮಂಗಳ ಮೂರ್ತಿ ರೂಪ. ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ. ವಾಯುಪುತ್ರನು ಸಂಕಟಗಳನ್ನು ಎಲ್ಲವನ್ನು ಕಳೆಯುವವನು, ಸೊಗಸಾದ ರೂಪವುಳ್ಳವನು. ದೇವತೆಗಳ ಒಡೆಯನು ಆದ ಹನುಮಂತನು ಶ್ರೀರಾಮ, ಲಕ್ಷ್ಮಣ, ಸೀತೆಯರ ಒಡಗೂಡಿ ನನ್ನ ಹೃದಯದಲ್ಲಿ ನೆಲೆಸಲಿ.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವನ್ನು ಹಂಬಲಿಸುತ್ತಾ ಸೈನಿಂಗ್ ಆಫ್ ಇನ್ವಿಸಿಬಲ್ ಕನ್ನಡತಿ. ಧನ್ಯವಾದ.